ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಬಿಂದು. ನೀನು ಆರಾಮವಾಗಿ ಇರುವೆಯೆಂದು ಭಾವಿಸುತ್ತೇನೆ. ಕ್ಷೇತ್ರಗಳು ಪ್ರದೇಶಗಳಾಗಿವೆ. ಅದು ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ. ನಮ್ಮ ಭೂಮಿಯ ಪ್ರಮುಖ ಕ್ಷೇತ್ರಗಳು ಲಿಥೋಸ್ಫಿಯರ್, ಜಲಗೋಳ, ವಾತಾವರಣ, ಜೀವಗೋಳ, ಇಂದು ವಿಶಾಲವಾದ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳೋಣ. ಈ ಕ್ಷೇತ್ರಗಳ ಅವು ಹೇಗೆ ಪರಸ್ಪರ ಸಂಬಂಧ ಹೊಂದಿದವೆ ಮತ್ತು ಮನುಷ್ಯರು ಅವರೊಂದಿಗೆ ಹೇಗೆ ಸಂವಹನ ನಡೆಸುತ್ತಾರೆ. ಲಿಥೋಸ್ಫಿಯರ್ ಇದು ಘನ ಕ್ರಸ್ಟ್ ಆಗಿದೆ ಅಥವಾ ಹಾರ್ಡ್ ಟಾಪ್ ಭೂಮಿಯ ಭಾಗ. ಇದು ಬಂಡೆಗಳಿಂದ ಮಾಡಲ್ಪಟ್ಟಿದೆ ಮತ್ತು ಖನಿಜಗಳು ಮತ್ತು ಆವರಿಸಿದೆ ಮಣ್ಣಿನ ದಪ್ಪ ಪದರದೊಂದಿಗೆ. ಇದು ನಯವಾದ ಮೇಲ್ಮೈ ಅಲ್ಲ, ಎತ್ತರದ ಪರ್ವತಗಳೊಂದಿಗೆ ಪ್ರಸ್ಥ ಭೂಮಿಗಳು ಅಥವಾ ಎತ್ತರದ ಭೂಮಿ, ತಗ್ಗು ಬಯಲು, ಆಳವಾದ ಕಣಿವೆಗಳು ಮತ್ತು ಅತ್ಯಂತ ಆಳವಾದ ಜಲಾನಯನ ಪ್ರದೇಶಗಳು. ಇವು ನೀರಿನಿಂದ ತುಂಬಿವೆ. ಸಾಗರಗಳು ಇವುಗಳಲ್ಲಿ ಹಲವು ವೈಶಿಷ್ಟ್ಯಗಳು ಗಾಳಿಯಿಂದ ರೂಪುಗೊಂಡಿವೆ ಮತ್ತು ನೀರು ಭಾಗಗಳು ಈ ಹೊರ ಪದರ ಧೂಳಿನ ರೂಪದಲ್ಲಿ ಇತ್ಯಾದಿ ಗಾಳಿಯೊಂದಿಗೂ ಬೆರೆತಿವೆ. ಲಿಥೋಸ್ಫಿಯರ್ ಬಿಸಿಯಾದಾಗ ಸೂರ್ಯನ ಕಿರಣಗಳಿಂದಾಗಿ ಅಥವಾ ತಣ್ಣಗಾಗುತ್ತದೆ. ಇದು ಗಾಳಿ ಮತ್ತು ನೀರಿನ ಮೇಲೂ ಪ್ರಭಾವ ಬೀರುತ್ತದೆ. ನಾವು ಕಲ್ಲುಗಳ ಮತ್ತು ಮಣ್ಣನ್ನು ಬಳಸುತ್ತೇವೆ ಮತ್ತು ಇತರ ವಿಷಯಗಳು ಕಂಡುಬರುತ್ತವೆ. ಈ ಗಟ್ಟಿಯಾದ ಹೊರ ಪದರ ಅನೇಕ ರೀತಿಯಲ್ಲಿ ಜಲಗೋಳ, ನೀರಿನ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ. ಜಲಗೋಳ ಇದು ಗ್ರೀಕ್ ಪದ ಹುಡರ್ ನಿಂದ ಬಂದಿದೆ. ನೀರು ಎಂದರ್ಥ. ನೀರಿನ ಕೆಲವು ಭಾಗ ಭೂಮಿಯ ಅಡಿಯಲ್ಲಿ ಆಳವಾಗಿ ಕಂಡುಬರುತ್ತದೆ. ಬಂಡೆಗಳ ನಡುವೆ ಅಂತರ್ಜಲ ಅಥವಾ ಖನಿಜಯುಕ್ತ ನೀರು. ಇದು ಒಳಗೊಂಡಿದೆ ನೀರಿನ ವಿವಿಧ ಮೂಲಗಳು ಮತ್ತು ವಿವಿಧ ರೀತಿಯ ನೀರು, ನದಿಗಳಂತಹ ದೇಹಗಳು, ಸರೋವರಗಳು, ಸಮುದ್ರಗಳು, ಸಾಗರಗಳು ಇತ್ಯಾದಿ. ವಾತಾವರಣ ಗಾಳಿಯ ತೆಳುವಾದ ಪದರ, ಅದು ಭೂಮಿಯನ್ನು ಸುತ್ತುವರೆದಿದೆ, ವಾತಾವರಣವಾಗಿದೆ. ಗ್ರೀಕ್ ಪದ ಆಟ್ಮಾಸ್ ಎಂದರೆ ಆವಿ. ಅದು ದೊಡ್ಡ ಸಂಖ್ಯೆಯನ್ನು ಒಳಗೊಂಡಿದೆ. ಆಮ್ಲಜನಕ ಸೇರಿದಂತೆ ಅನಿಲಗಳು, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ನೀರು, ಆವಿ, ಧೂಳಿನ ಕಣಗಳು ಇತ್ಯಾದಿ. ಜೀವಗೋಳ ಜೀವನದ ಕ್ಷೇತ್ರ. ಬ್ಯಾಕ್ಟೀರಿಯಾ ಸೇರಿದಂತೆ ಅದು ವಾತಾವರಣದಲ್ಲಿ ಎತ್ತರದಲ್ಲಿ ವಾಸಿಸುತ್ತದೆ ಅಥವಾ ಆಳವಾದ ಸಾಗರಗಳು ಜೀವಗೋಳವನ್ನು ರೂಪಿಸುತ್ತದೆ.
ಗ್ರೀಕ್ ಪದ ಬಯೋಸ್ ಜೀವನ ಎಂದರ್ಥ. ಈಗ ನಾವು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. 9ನೇ ತರಗತಿಯಿಂದ ಲಿಥೋಸ್ಫಿಯರ್ ಸಾಮಾಜಿಕ ಅಧ್ಯಯನಗಳು ಕಲಿಕೆಯ ಫಲಿತಾಂಶಗಳು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭೂಮಿಯ ವಿವಿಧ ಗೋಳಗಳು ಲಿಥೋಸ್ಫಿಯರ್, ಜಲಗೋಳ, ವಾತಾವರಣ ಮತ್ತು ಜೀವಗೋಳ. ಭೂರೂಪಗಳು ಚಲಿಸುವ ಫಲಕಗಳು, ಸಮುದ್ರದ ತಳ ಹರಡುವಿಕೆ, ವಿಧಾನ ಚಲನೆಗಳು ಮತ್ತು ಹಠಾತ್ ಚಲನೆಗಳು, ಜ್ವಾಲಾಮುಖಿಗಳು. ಬಾಹ್ಯ ಪ್ರಕ್ರಿಯೆಗಳು. ಪ್ರಮುಖ ಪದಗಳು ಖಂಡಗಳು. 7 ದೊಡ್ಡ ಭೂಪ್ರದೇಶಗಳಲ್ಲಿ ಒಂದು ಭೂಮಿಯ ಮೇಲ್ಮೈಯಲ್ಲಿ. ನಿಂದನೆ. ಖಂಡನೆ ಸೂಚಿಸುತ್ತದೆ ಭೂಮಿಯ ವಸ್ತುಗಳ ಹವಾಮಾನಕ್ಕೆ. ಇದು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಕಾರಣವಾಗುತ್ತದೆ. ಮೇಲ್ಮೈಯ ಟೆಕ್ಟೋನಿಕ್ ಫಲಕಗಳು. ಭೂಮಿಯ ಮೇಲ್ಮೈಯ ಭಾಗಗಳಲ್ಲಿ ಒಂದಾಗಿದೆ, ಅದು ಪರಸ್ಪರ ಸಂಬಂಧದಲ್ಲಿ ಚಲಿಸುತ್ತದೆ. ರಿಡ್ಜ್. ಉದ್ದ, ಕಿರಿದಾದ ಮೇಲ್ಮೈಯ ಎತ್ತರದ ಭಾಗ. ವಿಶೇಷವಾಗಿ ಎತ್ತರದ ಅಂಚು ಒಂದು ಪರ್ವತದ ಉದ್ದಕ್ಕೂ. ಭೂವೈಜ್ಞಾನಿಕ ಚಟುವಟಿಕೆ. ವ್ಯವಹರಿಸುವ ವಿಜ್ಞಾನ ಭೂಮಿಯ ಭೌತಿಕ ರಚನೆಯೊಂದಿಗೆ ಮತ್ತು ವಸ್ತು, ಅದರ ಇತಿಹಾಸ ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸುವ ಪ್ರಕ್ರಿಯೆಗಳು. ಇದು ಇದರ ಪರಿಕಲ್ಪನೆಯ ನಕ್ಷೆ. ವಿಷಯ ಭೂರೂಪಗಳು. ಲಿಥೋಸ್ಫಿಯರ್ ಭೂಮಿಯೊಂದಿಗೆ ವ್ಯವಹರಿಸುತ್ತದೆ. ನಾವು ವಾಸಿಸುತ್ತೇವೆ. ಭೂಮಿಯ ಹೊರಪದರ ಅಸಮವಾಗಿದೆ. ಅತ್ಯಂತ ಕಡಿಮೆ ಜಲನಯನ ಪ್ರದೇಶಗಳು ಈಗ ಸಾಗರಗಳಿಂದ ತುಂಬಿವೆ ಮತ್ತು ನಂತರ ಇವೆ ಖಂಡಗಳು. ಇವು ತಿಳಿದಿವೆ. ಮೊದಲ ಆದೇಶದಂತೆ ಭೂರೂಪಗಳು ಅಥವಾ ಪ್ರಾಥಮಿಕ ವಿಭಾಗ ಭೂಮಿಯ ಹೊರಪದರದ ಒಳಗೆ. ಸಾಗರಗಳು ಮತ್ತು ಖಂಡಗಳು. ಖಂಡಗಳ ಮೇಲ್ಮೈ ಸಹ ಅಲ್ಲ. ಈ ಭೂರೂಪಗಳು ಪರ್ವತಗಳಂತೆ ಬಯಲು ಮತ್ತು ಪ್ರಸ್ಥಭೂಮಿ ಎಂದು ಕರೆಯಲಾಗುತ್ತದೆ. ಸೆಕೆಂಡ್ ಆರ್ಡರ್ ಲ್ಯಾಂಡ್ ಫಾರ್ಮ್ಸ್ ಚಲಿಸುವ ಫಲಕಗಳು. ವರ್ಷಗಳ ಎಚ್ಚರಿಕೆಯಿಂದ ಅಧ್ಯಯನದ ನಂತರ ಭೂಮಿ ಜ್ಞಾನಿಗಳು ತೀರ್ಮಾನಿಸಿದ್ದಾರೆ ಎಲ್ಲ ಖಂಡಗಳು ಎಂದು ಮತ್ತು ಸಾಗರಗಳು ಸಹ ವಾಸ್ತವವಾಗಿ ನೆಲೆಗೊಂಡಿವೆ. ಬಂಡೆಗಳ ಬೃಹತ್ ತಳದಲ್ಲಿ ಪ್ಲೇಟ್ ಎಂದು ಕರೆಯಲಾಗುತ್ತದೆ. ಸುಮಾರು 7 ಇವೆ. ಭೂಮಿಯ ಮೇಲಿನ ಪ್ರಮುಖ ಫಲಕಗಳು ಮತ್ತು ಹಲವಾರು ಸಣ್ಣ ಫಲಕಗಳು. ಪ್ರಮುಖ ಫಲಕಗಳು ಆಫ್ರಿಕನ್, ಉತ್ತರ ಅಮೆರಿಕಾದವರು, ದಕ್ಷಿಣ ಅಮೆರಿಕಾ,
ಇಂಡೋ ಆಸ್ಟ್ರೇಲಿಯನ್, ಅಂಟಾರ್ಕ್ಟಿಕ್, ಯುರೇಷಿಯನ್ ಮತ್ತು ಪೆಸಿಫಿಕ್ ಫಲಕಗಳನ್ನು. ಸಣ್ಣ ಫಲಕಗಳ ನಡುವೆ ನಾಜ್ಕಾಟಗಳಾಗಿವೆ ಮತ್ತು ಅರೇಬಿಯನ್ ಫಲಕಗಳು. ಈ ಫಲಕಗಳು ವಾಸ್ತವವಾಗಿ ನಿಲುವಂಗಿಯ ಮೇಲೆ ಫ್ಲೋಟ್. ಅವರನ್ನು ನಿರಂತರವಾಗಿ ತಳ್ಳಲಾಗುತ್ತದೆ ಮತ್ತು ಅದರಿಂದ ಚಲಿಸುತ್ತೀರಿ ನಿಧಾನವಾಗಿ. ಅವರು ತುಂಬ ನಿಧಾನವಾಗಿ ಚಲಿಸುತ್ತಾರೆ ಎಂದು ನಾವು ಅನುಭವಿಸಲು ಸಾಧ್ಯವಿಲ್ಲ. ಚಳುವಳಿ. ಈ ಚಳುವಳಿಯ ಪರಿಣಾಮವಾಗಿ ಒಂದು ಪ್ಲೇಟ್ ಇನ್ನೊಂದನ್ನು ತಳ್ಳುತ್ತದೆ. ನೆರೆಯ ಪ್ಲೇಟ್ ಪ್ರದೇಶದಲ್ಲಿ ಅಲ್ಲಿ ಎರಡು ಫಲಕಗಳು ಪರಸ್ಪರ ಭೇಟಿಯಾಗುತ್ತವೆ ಮತ್ತು ತಳ್ಳುತ್ತವೆ. ಸಾಕಷ್ಟು ಒತ್ತಡ ಹೀರಲಾಗುತ್ತದೆ ಪ್ರತಿಯೊಂದರಿಂದ ಇನ್ನೊಂದರ ಮೇಲೆ. ಒಂದು ತಟ್ಟೆಯನ್ನು ನಿಲುವಂಗಿಯ ಮೇಲೆ ಅಡಿಯಲ್ಲಿ ತಳ್ಳಲಾಗುತ್ತದೆ. ಇತರ ಪ್ಲೇಟ್ ಸಂದರ್ಭದಲ್ಲಿ ಮೇಲಕ್ಕೆ ತಳ್ಳಲ್ಪಟ್ಟಿದೆ. ಪರ್ವತಗಳ ಸರಪಳಿಯನ್ನು ರೂಪಿಸಲು ಫಲಕಗಳ ಈ ಚಲನೆಯನ್ನು ಕರೆಯಲಾಗುತ್ತದೆ ಪ್ಲೇಟ್ ಟೆಕ್ಟೋನಿಕ್ಸ್. ಈ ಪ್ರಕ್ರಿಯೆ ಭೂಕಂಪಗಳನ್ನು ಉಂಟುಮಾಡುತ್ತದೆ. ಈಗ ನಾವು ಅರ್ಥಮಾಡಿಕೊಳ್ಳೋಣ ಈ ಫಲಕಗಳನ್ನು ಏಕೆ ತಳ್ಳಲಾಗುತ್ತಿದೆ. ಸಮುದ್ರದ ತಳ ಹರಡುವಿಕೆ. ಭೂವಿಜ್ಞಾನಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಸಮುದ್ರದ ಕೆಳಗಿರುವ ಹೊರ ಪದರವನ್ನು ಕಂಡುಹಿಡಿದಿದೆ. ಪೆಸಿಫಿಕ್ ನಂತಹ ಕೆಲವು ಸಾಗರಗಳ ಅಡಿಯಲ್ಲಿ ಸಾಗರ ಇವೆ. ಮಧ್ಯ ಸಾಗರ ರೇಖೆಗಳು ಅಥವಾ ಶ್ರೇಣಿಗಳು. ಅವು ಲಾವಾದಿಂದ ರೂಪುಗೊಳ್ಳುತ್ತವೆ. ನಿಲುವಂಗಿಯಿಂದ ಮೇಲೇರುತ್ತಿದೆ. ಪರ್ವತ ಶ್ರೇಣಿಯ ಮೇಲಿನ ರೂಪಾಂತರಗಳು ಹೊಸ ಸಾಗರ ತಳವನ್ನು ರಚಿಸಿ ಬಸಾಲ್ಟ್ ಬಂಡೆಗಳಿಂದ ಮಾಡಲ್ಪಟ್ಟಿದೆ. ಇದು ನಂತರ ಪಾರ್ಶ್ವವಾಗಿ ಹರಡಿತು ಪರ್ವತದಿಂದ. ಹೀಗಾಗಿ ಮಧ್ಯ ಸಾಗರದ ರೇಖೆಗಳ ಒಳಗೊಂಡುತ್ತಿರುತ್ತವೆ. ಗ್ರಹದ ಮೇಲೆ ರೂಪುಗೊಂಡು ಹೊಸ ಹೊರಪದರ. ಈ ತಾಜಾ ಕ್ರಸ್ಟ್ ನಿಧಾನವಾಗಿ ಆಗುತ್ತಿದೆ. ಪರ್ವತ ಶ್ರೇಣಿಯಿಂದ ದೂರ ಎಳೆದರು ಸಾಗರ ಜಲಾನಯನ ಪ್ರದೇಶವನ್ನು ವಿಸ್ತರಿಸುವುದು. ಇದು ಕರೆಯುವುದಕ್ಕೆ ಕಾರಣವಾಗುತ್ತದೆ. ಸಮುದ್ರದಾಳ ಹರಡುವಿಕೆ. ತಟ್ಟೆಯಲ್ಲಿ ನಾಟಕ ಫಲಕಗಳ ಅಂಚುಗಳು ಅಥವಾ ಗಡಿಗಳು ಪ್ಲೇಟ್ಗಳು ಸಂಧಿಸುವ ಸ್ಥಳಗಳಾಗಿವೆ. ಅತ್ಯಧಿಕ ಭೂವೈಜ್ಞಾನಿಕ ಚಟುವಟಿಕೆ. ನಾವು ನೋಡಿದೆವು ಹೊಸ ಕ್ರಸ್ಟ್ ಹೇಗೆ ರೂಪುಗೊಳ್ಳುತ್ತದೆ. ಸಮುದ್ರದ ತಳದ ಹರಡುವಿಕೆಗೆ ಕಾರಣವಾಗುತ್ತದೆ. ಮಧ್ಯ ಸಾಗರದ ಉದ್ದಕ್ಕೂ ರೇಖೆಗಳು. ಹಾಗೆಯೇ ಫಲಕಗಳ ಇತರ ಅಂಚುಗಳಲ್ಲಿ ಅಲ್ಲಿ ಒಂದು ಪ್ಲೇಟ್ ಇನ್ನೊಂದನ್ನು ಸಂಧಿಸುತ್ತದೆ. ಆಗಾಗ್ಗೆ ಒಳಬರುವ ಪ್ಲೇಟ್ ಡಿಪ್ಸ್. ಸ್ಥಿರ ಪ್ಲೇಟ್ ಅಡಿಯಲ್ಲಿ ವಾಸ್ತವವಾಗಿ ಒಳಬರುವ ಪ್ಲೇಟ್ ವಾಸ್ತವವಾಗಿ ಹೋಗುತ್ತದೆ. ಭೂಮಿಯ ನಿಲುವಂಗಿ ಮತ್ತು ಕರಗುತ್ತದೆ. ನಿಲುವಂಗಿಯ ಶಾಖದಿಂದಾಗಿ ತಟ್ಟೆ ಹೇಗೆ ಒಳಗೆ ಹೋಗುತ್ತದೆ. ವಾಸ್ತವವಾಗಿ ನಿಲುವಂಗಿ ಅದರೊಂದಿಗೆ ಉಳಿದ ಪ್ಲೇಟ್ ಅನ್ನು ಎಳೆಯುತ್ತದೆ. ಇದು ಪ್ರತಿಯಾಗಿ ಹೊಸದಾಗಿ ರೂಪುಗೊಂಡ ಸಮುದ್ರದ ತಳವನ್ನು ಎಳೆಯುತ್ತದೆ ಸಾಗರ ರೇಖೆಗಳ ಬಳಿ. ಉದಾಹರಣೆಗೆ ಭಾರತೀಯ ಪ್ಲೇಟ್
ಇದರ ಮೇಲೆ ಡೆಕ್ಕನ್ ಪ್ರಸ್ಥಭೂಮಿ, ದಕ್ಷಿಣ ಭಾರತದ ಸವಾರಿ ಯುರೇಷಿಯನ್ ಪ್ಲೇಟ್ ಅನ್ನು ತಳ್ಳುತ್ತದೆ ಮತ್ತು ಕೆಳಗೆ ಹೋಗುತ್ತದೆ. ಅದು ಹಿಮಾಲಯ ಪರ್ವತಗಳು. ಇವರು ಸ್ಥಳದಲ್ಲಿದೆಯೇ? ವಾಸ್ತವವಾಗಿ ಹಿಮಾಲಯ ಪರ್ವತಗಳು ರೂಪುಗೊಂಡವು. ಭಾರತೀಯ ತಟ್ಟೆಯ ಈ ಪ್ರಕೃತಿಯಿಂದ ಯುರೇಷಿಯನ್ಗೆ ತಳ್ಳುವುದು ತಟ್ಟೆ. ವಿಧಾನ ಚಲನೆಗಳು ಮತ್ತು ಹಠಾತ್ ಚಲನೆಗಳು. ಪ್ರಥಮ ತುಂಬಾ ನಿಧಾನ ಚಲನೆಗಳು ಕ್ರಸ್ಟ್ ರಚನೆಗೆ ಕಾರಣವಾಗುತ್ತದೆ. ಭೂಖಂಡದ ಫಲಕಗಳ ಚಲನೆ ಮತ್ತು ಅವರ ಅಂತಿಮ ನಿಲುವಂಗಿಗೆ ಹಿಂತಿರುಗಿ ಎರಡನೆಯದಾಗಿ ಹಠಾತ್ ಮತ್ತು ನಾಟಕೀಯ ಸ್ಫೋಟ, ಜ್ವಾಲಾಮುಖಿಗಳ ಮತ್ತು ಭೂಕಂಪಗಳು. ಹಠಾತ್ ಚಲನೆಗಳು ವಿನಾಶಕಾರಿಯಾಗಬಹುದು ಮತ್ತು ಹೆಚ್ಚಿನ ಹಾನಿ ಉಂಟುಮಾಡುತ್ತದೆ. ಅದೇ ಸಮಯದಲ್ಲಿ ಅವು ಭೂರೂಪದಲ್ಲಿ ಬದಲಾವಣೆಗಳಿಗೂ ಕಾರಣವಾಗುತ್ತದೆ. ಜ್ವಾಲಾಮುಖಿಗಳು ಭೂಮಿಯ ಮೇಲ್ಮೈಯಲ್ಲಿ ಸ್ಥಳಗಳು ಅಲ್ಲಿ ಕರಗಿದ ವಸ್ತು ನಿಲುವಂಗಿಯಿಂದ ಭೂಮಿಯ ಮೇಲೆ ಹೊರಹೊಮ್ಮುತ್ತದೆ. ಮೇಲ್ಮೈ ಈ ಕರಗಿದ ವಸ್ತು ಇದು ಉಗಿ ಜೊತೆಗೂಡಿರುತ್ತದೆ. ಹೊಗೆ ಮತ್ತು ಅನಿಲಗಳ ವಿವಿಧ ರೂಪಗಳು ಭೂಮಿಯ ಆಳದಿಂದ. ಹೊಗೆ, ಬೂದಿ ಮತ್ತು ಧೂಳು ವಾತಾವರಣದಲ್ಲಿ ಹರಡಿದೆ, ಆದರೆ ಕರಗಿದ ವಸ್ತುಗಳು ತಂಪಾದ ಮತ್ತು ಗಟ್ಟಿಯಾದ ಬಂಡೆಗಳನ್ನು ರೂಪಿಸುತ್ತವೆ. ಇಗ್ನಿಯಸ್ ಬಂಡೆಗಳು ಎಂದು ಕರೆಯುತ್ತಾರೆ. ಲಾವಾದ ಕೆಲವು ಭಾಗಗಳು ಮೇಲ್ಮೈಯನ್ನು ತಲುಪದಿರಬಹುದು ಮತ್ತು ಮೇಲ್ಮೈ ಅಡಿಯಲ್ಲಿ ತಣ್ಣಗಾಗಬಹುದು ಮತ್ತು ಬಂಡೆಗಳಾಗುತ್ತವೆ. ಇವುಗಳನ್ನು ಕರೆಯಲಾಗುತ್ತದೆ ಒಳನುಗ್ಗಿಸುವ ಭೂರೂಪಗಳು. ಲಾವಾದ ಒಂದು ಭಾಗ ಇದು ಮೇಲ್ಮೈಯಲ್ಲಿ ಸುರಿಯುತ್ತದೆ. ಭೂಮಿಯ ರೂಪಗಳು. ಎಕ್ಸ್ಕ್ಲೂಸಿವ್ ಲ್ಯಾಂಡ್ ಫಾರ್ಮ್ಗಳು. ಅವುಗಳಲ್ಲಿ ಕೆಲವು ಸುರಿಯಲಾಗುತ್ತದೆ. ಭೂಮಿಯ ಮೇಲ್ಮೈಯಲ್ಲಿ ಬಿರುಕುಗಳು ಮತ್ತು ಅವುಗಳ ಸುತ್ತಲೂ ಹರಡಿತು. ಅಂತಹ ಲಾವಾದ ಹರಿವುಗಳು ಉದಾಹರಣೆಗೆ ಅನೇಕ ಬಾರಿ ಸಂಭವಿಸಿದೆ. ಡೆಕ್ಕನ್ ಮೇಲೆ ರಚನೆಗೆ ಕಾರಣವಾಗುತ್ತದೆ. ವಿಸ್ತಾರವಾದ ಲಾವಾ ಪ್ರಸ್ಥಭೂಮಿ. ನಿನಗೆ ಗೊತ್ತೇ? ಸ್ಟ್ರಾಂಬೋಲಿ ಜ್ವಾಲಾಮುಖಿ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಜಗತ್ತಿನಲ್ಲಿ ಲೈಟ್ ಹೌಸ್ ಎಂದು ಕರೆಯುತ್ತಾರೆ. ಮೆಡಿಟರೇನಿಯನ್ ಸಮುದ್ರದ ನಿನಗೆ ಗೊತ್ತೇ? ಹಲವು ದಶಕಗಳಿಂದ ಭೂವಿಜ್ಞಾನಿಗಳು ಗಮನಿಸಿದರು. ಹೆಚ್ಚಿನ ಸಂಖ್ಯೆಯ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳು ಸಂಭವಿಸುತ್ತವೆ ಪೆಸಿಫಿಕ್ ರಿಮ್ ಸುತ್ತಲೂ. ಪೆಸಿಫಿಕ್ ಮಹಾಸಾಗರದ ಅಂಚು ಜಲಾನಯನ ಪ್ರದೇಶ. ಸುಮಾರು 3/4 ಪ್ರಪಂಚದ ಎಲ್ಲ ಸಕ್ರಿಯ ಜ್ವಾಲಾಮುಖಿಗಳು ಪೆಸಿಫಿಕ್ ರಿಮ್ ಒಳಗೆ ಇರುತ್ತದೆ.
ಆದುದರಿಂದಲೇ ಅದಕ್ಕೆ ಆ ಹೆಸರು ಬಂದಿದೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್. ಬಾಹ್ಯ ಪ್ರಕ್ರಿಯೆಗಳು. ನೀರು ಮತ್ತು ಗಾಳಿಯಂತಹ ಬಾಹ್ಯ ಶಕ್ತಿಗಳು ಹುರುಪಿನಿಂದ ಕೆಲಸ ಮಾಡುತ್ತಿದ್ದಾರೆ. ಮೇಲ್ಮೈಯನ್ನು ಧರಿಸಲು ಮತ್ತು ಪರಸ್ಪರ ಕ್ರಿಯೆ ಇವುಗಳಲ್ಲಿ ರಚನಾತ್ಮಕ ಮತ್ತು ವಿನಾಶಕಾರಿ ಶಕ್ತಿಗಳು ಏರಿಕೆಯನ್ನು ನೀಡುತ್ತದೆ. ಪ್ರಸ್ತುತದ ದೊಡ್ಡ ವೈವಿಧ್ಯತೆಗೆ ದಿನದ ಭೂರೂಪಗಳು. ಇವು ಬಾಹ್ಯ ಪ್ರಕ್ರಿಯೆಗಳು. ಒಂದು ಕಡೆ ಧರಿಸುತ್ತಾರೆ ಬಂಡೆಗಳ ಮೇಲ್ಮೈ ದೂರ ಮತ್ತು ಪರ್ವತಗಳು. ನಂತರ ಅವರು ಸಾಗಿಸುತ್ತಾರೆ ಸವೆದ ಕಣಗಳು ಮತ್ತು ಅವುಗಳನ್ನು ತಗ್ಗು ಪ್ರದೇಶಗಳಲ್ಲಿ ಠೇವಣಿ ಮಾಡಿ ಮತ್ತು ಜಲನಯನ ಪ್ರದೇಶಗಳು. ದೂರ ಧರಿಸುವ ಪ್ರಕ್ರಿಯೆ ಮತ್ತು ಶೇಖರಣೆಯ ಕಾರಣಗಳು. ಮೇಲ್ಮೈಯ ಸಾಮಾನ್ಯ ಲೆವೆಲಿಂಗ್. ಭೂರೂಪಗಳ ಈ ಆಕಾರ ಗಾಳಿ ಮತ್ತು ನೀರಿನಿಂದ ಕರೆಯಲಾಗುತ್ತದೆ. ಥರ್ಡ್ ಆರ್ಡರ್ ಲ್ಯಾಂಡ್ಫಾರ್ಮ್ಸ್ ಭೂಗೋಳಶಾಸ್ತ್ರಜ್ಞರಿಂದ. ಈ ಭೂರೂಪಗಳು ಕೆತ್ತಿದ ಪರ್ವತಗಳಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಿರುತ್ತದೆ. ಕಾಣಿವೆಗಳು, ಡೆಲ್ಟಾಗಳು, ಮರಳು ದಿಬ್ಬಗಳು ಇತ್ಯಾದಿ. ಹವಾಮಾನದಂತಹ ಪ್ರಕ್ರಿಯೆಗಳು. ಸವೆತ, ಸಾರಿಗೆ ಮತ್ತು ಠೇವಣಿ ಹೆಚ್ಚಾಗಿ ಜವಾಬ್ದಾರರಾಗಿರುತ್ತಾರೆ. ಈ ಭೂರೂಪಗಳಿಗಾಗಿ ಎಂದು ಕರೆಯಲಾಗುತ್ತದೆ. ನಿರಾಕರಣೆಯ ಪ್ರಕ್ರಿಯೆ. ಭೂರೂಪಗಳು ನಿರಾತಂಕವಾಗಿ ಬದಲಾಗುತ್ತಿರುತ್ತದೆ ನಿರಾಕರಣೆಯ ಚಟುವಟಿಕೆಗಳಿಂದಾಗಿ. ಆದರೆ ಈ ಬದಲಾವಣೆಗಳು ಬಹಳ ನಿಧಾನವಾಗಿ ಸಂಭವಿಸುತ್ತದೆ. ಪರ್ವತಗಳ ರಚನೆ, ಪ್ರಸ್ಥಭೂಮಿಗಳು ಮತ್ತು ಬಯಲು ಪ್ರದೇಶಗಳು ಬದಲಾಗುತ್ತಲೇ ಇರುತ್ತದೆ ಎಂದು ಕರೆಯಲ್ಪಡುವ ಪ್ರಕ್ರಿಯೆಯ ಮೂಲಕ. ಸವೆತ ಚಕ್ರ ಅಥವಾ ಭೂರೂಪ ಚಕ್ರ. ಆದ್ದರಿಂದಲೇ ಈ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಭೂಮಿಯ ವಿವಿಧ ಗೋಳಗಳು, ಲಿಥೋಸ್ಫಿಯರ್, ಜಲಗೋಳ, ವಾತಾವರಣ ಮತ್ತು ಜೀವಗೋಳ. ಭೂರೂಪಗಳು, ಚಲಿಸುವ ಫಲಕಗಳು. ಸಮುದ್ರದ ತಳ ಹರಡುತ್ತಿದೆ. ನಿಧಾನ ಚಲನೆಗಳು ಮತ್ತು ಹಠಾತ್ ಚಲನೆಗಳು. ಜ್ವಾಲಾಮುಖಿಗಳು. ಬಾಹ್ಯ ಪ್ರಕ್ರಿಯೆಗಳು. ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ.